ಹಾಯ್ ಹಲೋ ಮ್ಯಾಜಿಕ್ ಕೊಡುಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಪ್ರಸಾದಿ ಅಂತೂ ಹುಚ್ಚುಚ್ಚಾಡಕ್ಕೆ ಶುರು ಮಾಡ್ತಾರೆ. ಭೂಮಿತೆ ಸುಲೋಚನಾ ಸುಲೋಚನಾ ನಿನಗಾಗಿ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ನೋಡು, ತಗೋ ತಗೋ ತಗೋ, ತಿನ್ನು 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 ಅಂತ ಹೇಳ್ತಾನೆ. ಆಕ್ಚುಲಿ ಭೂಮಿ ಇದ್ದೋಳು ಪ್ರಸಾದಿ ನಾನೊಬ್ಬರು ಲವ್ ಮಾಡಿದ್ದೀನಿ. ಲವ್ವಾ? ನಂಬಕ್ಕಾಗಲ್ಲ ಇದನ್ನ, ನಿಜಕ್ಕೂ ಲವ್ ಮಾಡಿದ್ದೀನಿ. ಹೇಳಿ 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 ಪರವಾಗಿಲ್ಲ, ಸ್ವಲ್ಪ ಸೀರಿಯಸ್ ಕಲ್ತ್ಕೊ ಪ್ರಸಾದಿ. ಆಯ್ತು, ಸೀರಿಯಸ್ ಆಗಿ ನಿಂತ್ಕೋತೀನಿ, ಹೇಳು ಅದೇನು. ನಾನು ಒಬ್ಬನ ಲವ್ ಮಾಡ್ತಾ ಇದ್ದೀನಿ, ನಾನು ಗಂಡನ್ ಲವ್ ಮಾಡ್ತಾ ಇದ್ದೀನಿ, ಗೊತ್ತಾ? ಗಂಡನ್ನ? ಹೌದಾ? ಅಂದ್ರೆ ಮ್ಯಾರೇಜ್ ಆಗಿದೆಯಾ ನಿನಗೆ? ತಾಳು ಮಂದಾಕಿನಿಗೆ ಹೇಳ್ತೀನಿ, ಸುಮ್ಮನೆ ಇರೋದಿಲ್ಲ, ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಆಮೇಲೆ, ಗೊತ್ತಲ್ಲ. ಅದಕ್ಕೆ ಭೂಮಿಗೆ ಶಾಕ್ ಆಗ್ಬಿಡ್ತಿದೆ. ಹಿಂಗ ಮಜ್ಜಿಗೆ ಗೊತ್ತಾದ್ರೆ ಇನ್ನ ಅಟ್ಟಾಡ್ಸ್ಕೊಂಡು ನಮ್ಮನ್ನ ಇಟ್ಟಾಡ್ಸ್ಬಿಡ್ತಾರೆ, ಇನ್ನ ಆಚೆಗೆ ಹಾಕ್ಬಿಡ್ತಾರೆ ಅಂತ ಹೇಳಿ ಆ ತಕ್ಷಣ ನೆನಪಿಸ್ಕೊಂಡು ಅಯ್ಯೋ ಅಯ್ಯೋ ಪ್ರಸಾದಿ ಕಲ್ಲ ಸರೋಗ್ಬಿಟ್ಟು ಸುಮ್ಮನೆ ತಮಾಷೆಗಂದೆ ನೋಡೋಣ ಅಂತ ನಾಟಕ ಆಡ್ದೆ ಅಷ್ಟೆ. ಸರಿ ಹಂಗೆ ಇರು. ಲಜಿತ್ ಸತ್ಯಣ್ಣ ಏನೋ ಕೇಳ್ದಾಗ ಆಯ್ತಲ್ವಾ, ನನ್ನ ಗಂಡ ನನ್ನ ಪ್ರೀತಿಸ್ತ. ಹೌದಪ್ಪ ಹೌದು, ನಿಜಾನೇ. ಅಷ್ಟರಲ್ಲಿ ಭೂಮಿ ಕೂಗ್ಕೊಳ್ತಾಳೆ, ಸಾಹೇಬ್ರೆ ಸಾಹೇಬ್ರೆ, ಮಾವ ಅಂತ ಹೇಳಿ ಓಡ್ ಬರ್ತಾರೆ. ಭೂಮಿ ಕರ್ದ. ಅದಕ್ಕೆ ಪ್ರಸಾದಿ ಇದ್ದಾನೇನು? ಭೂಮಿ? ಯಾವ ಭೂಮಿ ಹೇಳ ಮಂದಾಕಿನಿಗೆ? ಅಯ್ಯೋ ಅಷ್ಟಕ್ಕೆ ಪ್ರಸಾದಿ ಬೇಜಾರು ಮಾಡ್ಕೋತೀಯಲ್ಲ. ಭೂಮಿ ನಿನ್ನ ಹೆಂಡ್ತಿ ತಾನೆ, ಮತ್ ನಿನ್ನ ಹೆಂಡ್ತಿ ಬಿಟ್ಬಿಟ್ಟು ಇಲ್ಲೇ ಸುಲೋಚನೆ ಕಳಿತಿದ್ಯಾ ನೀನು? ಮಂದಾಕಿನಿಗೆ ಹೇಳಬೇಕು ಈ ವಿಚಾರನ. ಅಯ್ಯೋ ಹಂಗಲ್ಲ ಪ್ರಸಾದಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಮಲಗೋವರೆಗೂ ಭೂಮಿ 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 ಅಂತ ಅಭ್ಯಾಸ ಅಲ್ವಾ, ಅದು ಅಭ್ಯಾಸ ಬಲ. ಹಾಗಾಗಿ ಮನಸ್ಸು ತಗೊಂಡೋಗಿ ಭೂಮಿ ಅಂದ್ಬಿಟ್ಟೆ ಅಷ್ಟೇ ತಾನೇ. ಅಷ್ಟಲ್ದಲೆ ಬೇರೆ ಏನಾದ್ರು ಇದ್ರೆ ಗೊತ್ತಲ್ಲ ಮಂದಾಕಿನಿಗೆ ಹೇಳೋದು. ಇಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಜಿತಿದ್ದವನು ಗೊತ್ತಲ್ಲ, ಜುಂಬಾಲೆ 1 ಫೀಟ್ ಅಂತ ಕಾಯ್ತ್ಕೋಬೇಕು, ಗೊತ್ತಾ? ಆಯ್ತಾ? ಇಲ್ಲ ಬಿಡು, ಮಂದಾಕಿನಿಗೆ ಏನು ಹೇಳೋದಿಲ್ಲ ಅಂತಾನೆ. ಅಷ್ಟಲ್ಲ ಅಜಿತ್ತು ಹೋಗೋಣ ಅಂತೇಳಿ ಹೊರಡ್ತಾನೆ. ಆ ಭೂಮಿ ಇದ್ದವಳು, ಮಾವ ನನ್ನನ್ನ ಪ್ರಸಾದಿ ಬಹಳ ಇಷ್ಟಪಡ್ತಾನಂತೆ, ಅದಕ್ಕೆ ನಿಮ್ಮ ಒಪಿನಿಯನ್ ಏನು? ನೀವು ಯಾಕೆಂದ್ರೆ ನನ್ನನ್ನು ತಗೊಂಡು ಹೋಗ್ಬಿಟ್ಟಿದ್ರು, ಅಂತ ಅನಾಥವಾಗಿದ್ದ ನನ್ನನ್ನ ತಗೊಂಡ್ ಬಂದು ನನ್ನ ಅಪ್ಪ ಅಮ್ಮನ ಹತ್ರ ಸೇರಿಸಿ ದೇವ್ರ ಮನೆ ಮಗಳಾಗಿ ನಿಲ್ಸಿದ್ದಕ್ಕೆ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಹೀಗಿರ್ಬೇಕಾದ್ರೆ ನೀವೇ ತಾನೇ ನನ್ನ ದೇವ್ರು, ನಿಮ್ಮನ್ನೇ ತಾನೇ ನಾನು ಕೇಳ್ಬೇಕು. ಅದಕ್ಕೆ ಏನ್ ಮಾಡ್ಲಿ ಮಾವ, ಹೇಳಿ ನಿಮ್ ಡಿಸಿಷನ್. ಅದಕ್ಕೆ ಅಜಿತ್ ಅಂತಾನೆ, ಅಲ್ಲ ಮನಸ್ವಿನಿ, ಇದು ನಿನ್ನ ವೈಯಕ್ತಿಕ ವಿಚಾರ, ಇದ್ರಲ್ಲಿ ನಾನ್ ತಲೆ ಹಾಕಕ್ಕಾಗತ್ತಾ? ಅಲ್ವಾ ಹೇಳು? ನಿನ್ನ ಇಷ್ಟ ಕಷ್ಟ ಎಲ್ಲ ನಿನಗ್ ಸೇರಿದ್ದು. ನೀನು ಏನ್ ಡಿಸಿಷನ್ ತಗೊಂಡ್ರೆ ಅದು ನಿನಗ್ ಸರಿ ಅನ್ಸಿದ್ರೆ ಆ ಥರನೇ ಮಾಡು. ನಾನು ಇಷ್ಟು ಮಾತ್ರ ಸರಿ ಹೇಳು, ನನ್ನ ಮಧ್ಯೆ ತಲೆ ಹಾಕೋದು ಚೆನ್ನಾಗಿರಲ್ಲ ಮನಸ್ವಿನಿ. ಅದು ಹಂಗಲ್ಲ ಮಾವ, ಈ ವಿಚಾರವಾಗಿ ನಿಮ್ಮ ಒಪಿನಿಯನ್ ಹೇಳಿದ್ರೆ ಒಳ್ಳೇದಲ್ವಾ? ಇಲ್ಲ ಮನಸ್ವಿನಿ, ನೀನೇ ಯೋಚನೆ ಮಾಡಿ ಅದನ್ನ ನೀನೇ ನಿರ್ಧಾರ ತಗೋಬೇಕು, ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ. ಅಂತಿದ್ದಾಗನೇ ಭೂಮಿಗೆ ಒಂದ್ ಕಡೆ ಶಾಕ್ ಆಗತ್ತೆ, ಆದ್ರೂ ಕೂಡ ಬಿಡೋದಿಲ್ಲ. ಸರಿ, ಎಲ್ಲ ಏನೋ ಸ್ನ್ಯಾಕ್ಸು ಅದು ಇದು ಎಲ್ಲ ತಂದಿರ್ತಾನೆ. ಆ ತಂದಿರೋದನ್ನ ಮಯೂರಿನೂ ಕೂಡ ಬರ್ತಾಳೆ. ಮಯೂರಿ ಬಂದ್ಮೇಲೆ ಎಲ್ರಿಗೂ ಹಂಚಿತಾನೆ. ಹಂಚಿದ್ಮೇಲೆ ಅಜಿತ್ ತಿನ್ನೋಕ್ಕಿಂತ ನಿಂತ್ಕೊಳ್ತಾನೆ. ಅವನಿಗೆ ಗಂಟ್ಲಿಗೆ ಹೋಗೋದಿಲ್ಲ, ಯಾಕೆಂದ್ರೆ ಭೂಮಿಗೆ ಮೊದಲು ಒಂದು ತುತ್ತು ತಿನ್ಸಿ ಅಭ್ಯಾಸ ಅಲ್ಲ ಅವನಿಗೆ, ಹಾಗಾಗಿ ಗಂಟ್ಲಿಗೆ ಇಳಿಯೋದಿಲ್ಲ. ಸರಿ, ತೆಗೆದ್ಬಿಟ್ಟು ಭೂಮಿಗೆ ಒಂದು ತುತ್ತು ಕೊಡ್ತಾನೆ, ತಿಂತಾಳೆ. ಇಬ್ರು ಕೂಡ ಕಣ್ಣಲ್ಲಿ ಕಣ್ಣು ಬೆರೆಯುತ್ತೆ ಹೊರ್ತು ಒಬ್ರಿಗೊಬ್ರು ಕೂಡ ಮನಸ್ಸಿನಲ್ಲಿ ಇರೋದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಅಷ್ಟರಲ್ಲಿ ಪ್ರಸಾದಿ ಮಧ್ಯೆ ಬರ್ತಾನೆ. ಪ್ರಸಾದಿ ಬಂದ ತಕ್ಷಣ ಅವಳ ಹಿಂದೆ ಓಡೋಕ್ ಹೋಗ್ತಾನೆ. ಓಡೋಕ್ ಹೋದ್ರೆ ಗೊತ್ತಲ್ಲ, ಜುಂಬಾಲೆ 1 ಫೀಟ್. ಆಯ್ತು ಕಾಯ್ದುಕೊಳ್ತೀನಿ. ತಿಂತ ಕೂತಿದ್ದವನು ಇದ್ದಕ್ಕಿದ್ದಾಗೆ ಬಿಡ್ಬೇಕೆ ಶುರುವಾಗುತ್ತೆ. ಬಿಕ್ಳಿಸಿ ಸಾಕಾಗ್ತಾನೆ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವನು ಬಿಕ್ಲಿಕ್ಕೆ ನಿಲ್ಲೋದೇ ಇಲ್ಲ. ಅಲ್ಲಿವರೆಗೂ ಪಾಪ ಚೆನ್ನಾಗೇ ಇರ್ತಾನೆ, ಚೆನ್ನಾಗಿ ಆಡ್ಕೊಂಡು ಕುಣ್ಕೊಂಡು ಗಿಟಾರ್ ಹಿಡ್ಕೊಂಡು ಮಂದಾಕಿನಿಗೆ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಅಜಿತ ಯಾವಾಗ 1 ಫೀಟ್ ಅಂತ ಹೇಳ್ತಾನೋ, ಹಂಗಂತಿದ್ದಾಗ ನೀನ್ ಎಲ್ಲಿ ಚಚ್ಚಿ ಬಿಸಾಕ್ಬಿಡ್ತಾನೋ ನನ್ನ ಅಜಿತ ಅಂತ ಹೆದರ್ಕೊಂಡು, ಇಲ್ಲ ಬಿಡು ನಾನು ಹೇಳೋದಿಲ್ಲ, ಖಂಡಿತ ಮಂದಾಕಿನಿಗೆ ಹೇಳೋದಿಲ್ಲ, ಡಾಟ್ ಪಾಯಿಂಟ್ಸ್ ಹೇಳೋದಿಲ್ಲ, ಖಂಡಿತ ಬಿಡು ಅಂತೇಳಿ ಗಿಟಾರ್ ಹಿಡ್ಕೊಂಡು ಹೋಗ್ತಾನೆ ಇರ್ತಾನೆ ಭೂಮಿ ಹಿಂದೆ. ಆದ್ರೂ ಅಜಿತ ಹಿಡಿದು ನಿಲ್ಲಿಸ್ತಾನೆ. ಆ ನಿಲ್ಸಿದ ಮೇಲೆ ಎಲ್ಲ ಮಯೂರಿನೂ ಬರ್ತಾಳೆ. ಮಯೂರಿನೂ ಬಂದ್ಮೇಲೆ ಎಲ್ಲ ಕೂತ್ಕೊಂಡು ತಿಂತಾ ಇರ್ತಾರೆ. ದೇವ್ಯಾನಿ ಅಂಜನಾ ಆಚೆ ಆರಾಮಾಗಿ ಕೂತಿರ್ತಾರೆ. ಕೂತಿರ್ಬೇಕಾದ್ರೆ ಇವಳು ಕಿವಿಗೆ ಇಯರ್ಫೋನ್ ಹಾಕೊಂಡು ಗಾಳಿ ಬೀಸ್ಕೊಂಡು ಕೂತಿರ್ತಾಳೆ. ಅವಳು ಏನೋ ಹುಡುಕ್ತಿರ್ತಾಳೆ. ನಿಂಗಜ್ಜಿ ಬಂದ್ಬಿಟ್ಟು,
ಐ ಪೇಟೆ ಬಾಯ್ಲಿ ಕೆಲಸ ಇದೆ, ಏನ್ ಹಿಂಗ್ ಕೂತ್ಬಿಟ್ರಲ್ಲ. ತಕ್ಷಣ ಇಬ್ರು ಎದ್ ನಿಂತ್ಕೊಬಿಡ್ತಾರೆ. ಅಮ್ಮ ಕಾಫಿ ಟೀ ಏನಾದ್ರು ಬೇಕಿತ್ತ? ನನ್ಗೆ ಅದೆಲ್ಲ ಬೇಕಿಲ್ಲ, ಸಗಣಿ ತಗೋಬೋಗು. ಸಗಣಿನ? ಹಾ, ಇನ್ನೇನಂತ ಹೇಳಿದೆ ನಾನು. ಸರಿ, ಇಬ್ರು ಹೋಗಿ ಸಗಣಿ ತಗೋ ಬರ್ತಾರೆ. ಕೂತಿರ್ತಾರೆ ಲಿಂಗಜ್ಜಿ. ಈ ಕಡೆ ಸಂಗೀತ ಅಜಿತನಿಗೆ ಫೋನ್ ಮಾಡ್ತಾರೆ. ಅಜಿತ, ಹೇಗಿದ್ಯೋ ಅಲ್ಲಿ? ಪ್ರಸಾದ್ ಹೇಗಿದಾನೋ? ಭೂಮಿ ಹೇಗಿದ್ದಾಳೋ? ಅಮ್ಮ ಏನಿಲ್ಲ, ಸುಮ್ಮನೆ ನಾನು ಮ್ಯಾನೇಜ್ ಮಾಡ್ತೀನಿ, ಹೆದರ್ಕೊಬಿಡು. ಅಲ್ಲ ಕಣೋ ಭೂಮಿ ಜೋಪಾನ ಕಣೋ, ಅವ್ನು ನಂಗೆ ಅಲ್ಲೇ ಅಗದು ಬಿಡು ಹೇಳ್ತೀನಿ ಅಂತಾಳೆ. ಆಯ್ತಮ್ಮ, ನಾನು ಇಲ್ವಮ್ಮ, ಭೂಮಿ ಸೇಫಾಗಿ ಕರ್ಕೊಬರ್ತೀನಿ, ಸುಮ್ಮನಿರು, ನೀನು ವರಿ ಮಾಡ್ಬೇಡ, ಇಡು ಫೋನ್ ಅಂತೇಳಿ ಫೋನ್ ಇಡಿಸ್ತಾನೆ. ಈ ಕಡೆ ನಿಂಗಜ್ಜಿ ಕೂತಿರ್ತಾರೆ. ಕೂತಿದ್ರೆ ಮಗಳು ಬಂದ್ಬಿಟ್ಟು ಛತ್ರಿ ಇಟ್ಕೊಂಡು, ಅಮ್ಮ ನಿನ್ಗೋಸ್ಕರ ಜ್ಯೂಸ್ ಮಾಡಿದೀನಿ ತಗೋ. ಅಷ್ಟ್ರಲ್ಲಿ ನಚ್ಚಿ ಫೋನ್ ಬರ್ತದೆ. ಇವಳು ದೇವಿಯಾನಿ ಮತ್ತೆ ಅಂಜು ಸಗಣಿ ತಂದಿಡ್ತಾರೆ. ಸಗಣಿ ತಂದಿಟ್ಮೇಲೆ ಹಿಂಗ್ ಇಟ್ಬಿಟ್ರೆ ಯಾರು ನಿಮ್ ಮಾವ ಬರ್ತಾನ, ನಿಮ್ ಅಪ್ಪ ಬರ್ತಾನ? ಬೆರಣಿ ತೊಟ್ಟಿ ನಂಗೆ ಬರಲ್ಲ, ನಂಗೂ ಬರಲ್ಲ ಅಂತ. ಇಬ್ರು ನಂಗೂ ಬರಲ್ಲ ಅಂದಾಗ ಚಂದ್ರಿಕಾ ಇದ್ದವಳು, ಅದನ್ನ ನೀನು ಬಾಲ್ ತರ ಮಾಡೋದು, ಗೋಡೆ ಹೊಡಿಯೋದು ಅಷ್ಟೇನಾ? ಆಯ್ತು ಅಂತ ಹೋಗ್ತಾರೆ. ಇಲ್ಲಿ ಎಲ್ಲ ತಿನ್ನೋಕ್ಕಿಂತ ಕೂತಿರ್ತಾರೆ. ನಚ್ಚಿ ಫೋನ್ ಮಾಡ್ತಾನೆ ಅಜಿತನಿಗೆ. ನಚ್ಚಿ ಫೋನ್ ಮಾಡಿದಾಗ ಅಜಿತ್ ಎಲ್ಲ ರಿಪೋರ್ಟ್ ಎಲ್ಲ ಬಂತೇನೋ, ಅಜ್ಜಿಗೆಲ್ಲ ಬಂತ? ಏನೋಣ ಹತ್ತತ್ರ ಬರ್ತಾ ಇದೆ ಅಂತ ಆ ಕಡೆಯಿಂದ ಮೆಸೇಜ್ ಬರುತ್ತೆ. ಅದಕ್ಕೆ ಅಜಿತ ಇದ್ದೇನು, ಬರ್ಲಿ, ರಿಪೋರ್ಟ್ ಆಗಿದೆ, ಹಬ್ಬ ಏನು ಅಂತ ತೋರಿಸ್ತೀನಿ ನಾನು ಅಂತ ಹೇಳಂತಾನೆ. ಯಾಕೆಂದ್ರೆ ಅಜ್ಜಿಗೆ ಸ್ಲೋ ಪಾಯ್ಸನ್ ರೀತಿನಲ್ಲಿ ಕೊಡ್ತಾ ಇದ್ದಾರೆ, ಹಾಗಾಗಿ ಅದು ಎಫೆಕ್ಟ್ ಆಗ್ತಾ ಇದೆ ಶರೀರದ ಮೇಲೆ. ಇಲ್ಲಿ ಭೂಮಿ ಎಲ್ರಿಗೂ ಕೂಡ ತಿಂಡಿ ಹಂಚ್ಕೊ ಬರ್ತಾಳೆ. ಹಂಚ್ಕೊಂಡ್ಮೇಲೆ ಎಲ್ಲ ತಟ್ಟೆಗೆ ಹಾಕೊಂಡು ತಿಂತಾ ಇರ್ಬೇಕಾದ್ರೆ ಅಜಿತನು ಕೂಡ ಅಲ್ಲಿ ಮರಕ್ಕೆ ಕೊರ್ಕೊಂಡು ತಿಂತಾ ಇರ್ತಾನೆ. ಭೂಮಿ ಕೊಡ್ತಾಳೆ. ಕೊಟ್ಟ ಮೇಲೆ ಅಜಿತ ಹತ್ರಕ್ಕೆ ಹೋಗ್ತಿದ್ದಾಗೇನೆ ಅವ್ನಿಗೆ, ಯಾಕೆಂದ್ರೆ ಅವ್ನಿಗೆ ತುತ್ತು ತಿಳಿಯೋದೇ ಇಲ್ಲ ಭೂಮಿಗೆ ತಿನ್ನಿಸ್ತೇ ಇದ್ರೆ. ಹಾಗಾಗಿ ಮೆಲ್ಲಗೆ ಹಂಗೆ ಹತ್ರ ಬಂದ್ಬಿಟ್ಟು ಭೂಮಿಗೆ ಒಂದು ತುತ್ತು ತಿನ್ಸೇ ಬಿಡ್ತಾನೆ. ಆ ತಿನ್ಸಿದ ತಕ್ಷಣ ಇಬ್ರು ಅಲ್ಲೇ ಒಂದು ಕ್ಷಣ ಮೈ ಮರ್ತು ಬಿಡ್ತಾರೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಪ್ರಸಾದಿ ಇರೋದಿಲ್ಲ. ಏನಂದ್ರೆ ಪ್ರಸಾದಿ ಅವನು ಬಿಕ್ಲಿಕ್ಕೆ ಬರ್ತಾನೆ ಇರ್ತದೆ, ಪದೇ ಬಿಕ್ಲಿಕ್ಕೆ ಬರ್ತಾ ಇರ್ತದೆ. ನೀವು ತಿನ್ಸೋಕು ಪ್ರಸಾದಿ ಎದ್ದು ಹೋಗೋಕ್ಕೂ ಸರಿ ಹೋಗುತ್ತೆ. ಒಟ್ನಲ್ಲಿ ಪ್ರಸಾದಿ ನೀರ್ ಬೇಕು ಅಂತ ಅಂತಾನೆ. ಇರೋ ನೀರ್ನ ಕೊಡಕ್ ಹೋಗ್ತಾರೆ. ಇಲ್ಲ, ನನಗೆ ಮಿನರಲ್ ವಾಟರ್ ಕುಡ್ದ ಅಭ್ಯಾಸ ಅಂತ ಹೇಳಿ ಹೋಗ್ತಾನೆ. ಹೋಗಿದ್ರೆ ಅಲ್ಲಿ ಯಾರೋ ನೀರ ಇಟ್ಟಿರ್ತಾರಲ್ಲಿ, ಹಾಕ್ತಾನೆ ಅದನ್ನ ಬಸ್ತು ಮರಕ್ಕೆ ಒಂದು ಇದು ಏನು ಮಚ್ಚನ್ನು ಕೂಡ ಅದನ್ನ ಸಿಕ್ಸ್ ಹೋಗಿರ್ತಾರೆ ತೆಂಗಿನ ಮರಕ್ಕೆ. ಆ ನೀರ ಇರೋಂಥದ್ದು ಗುರ್ತಾಗ್ಲಿ ಅಂತ ಈ ಈ ಮಂಗ ಏನ್ ಮಾಡ್ತಾನೆ, ಆ ನೀರು ಅಂತ ಎತ್ಕೊಂಡು ಬಂದು ತಾನ್ ಕುಡ್ದಿದ್ದಷ್ಟೇ ಅಲ್ಲ, ಮಂಗ ತಾನ್ ಕೆಡದಲ್ದಲ್ಲಿ ಎಲ್ರನ್ನೂ ಕೆಡಿಸ್ತು, ಒನನೆಲ್ಲ ಕೆಡಿಸ್ತು ಅನ್ನೋಂಗೆ ತಾನ್ ಕುಡ್ದಿದ್ದಷ್ಟೇ ಅಲ್ಲ, ಎಲ್ರಿಗೂ ಕುಡ್ಸಾಕ್ತಾನೆ. ಅಲ್ಲಿ ಬಂದು ಯಾರು ನೀರ ಇಟ್ಟೋಗಿರ್ತಾನೋ ಮರಕ್ಕೆ ಮಚ್ಚಾಕ್ಬಿಟ್ಟು ಅವ್ನ್ ಬಂದು ನೋಡ್ತಾನೆ, ಅಲ್ಲಿ ಇರೋದೇ ಇಲ್ಲ ಏನಿದೆ. ಆಲ್ರೆಡಿ ಇಲ್ಲೆಲ್ಲ ಒಬ್ರಿಂದೊಬ್ರು ಮಯೂರಿ, ಭೂಮಿ, ಅಜಿತ ಎಲ್ಲ ಮಡಿಕೆನಲ್ಲಿ ಕುಡ್ದಿದ್ದೆ. ಪ್ರತಿಯೊಬ್ಬರಿಗೂ ಕೂಡ ಕುಡಿಸ್ಬಿಡ್ತಾನೆ, ತಾನು ಕುಡಿತಾನೆ. ಇನ್ನು ಮುಂದಕ್ಕೇನಿದ್ರು ಮಜಾ ನೋಡ್ಬೇಕಷ್ಟೆ ಇವರೆಲ್ಲರೂ ಆಟನ. ಇನ್ನೇನು ಪ್ರಜ್ಞೆ ಅಂತ ಆಗ್ಲೇ ಭೂಮಿ ಶುರುವಾಗಿದೆ, ಅವಳ ಮಾತಿನಲ್ಲೆಲ್ಲ ಬದಲಾವಣೆ ಶುರುವಾಗಿದೆ. ಅಜಿತನಿಗೆ ತಾನೇ ಕುಡಿಸ್ತಾ ಇದ್ದಾಳೆ. ಹಾಗಾಗಿ ಇಬ್ರು ಕುಡಿದ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತೇವೆ ಇಬ್ರು ಕೂಡ. ಅಲ್ಲಿ ಪ್ರಜ್ಞೆ ಇದ್ರಲ್ವಾ, ಒಂಥರ ಮತ್ತೆ ಶುರುವಾಗುತ್ತೆ ಇವರಿಬ್ರಿಗೂ. ಚೆನ್ನಾಗಿ ಸ್ವಲ್ಪ ಹೆಚ್ಚಾಗೆ ಕುಡ್ದಿದ್ದಾರೆ ಅಂತ ಹೇಳ್ಬೇಕು. ಇಲ್ಲಿ ಮಿಕ್ದವರೆಲ್ಲ ಕುಡ್ದು ಹಂಗೆ ಮಲಗ್ ಬಿಡ್ತಾರೆ. ಅಂತೂ ಪ್ರಸಾದಿ ಅಂತೂ ಸಂಪೂರ್ಣ ಮಲಗ್ಬಿಟ್ಟ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.